ಇವರಿಗೆ ನೋಡೋಣ, ಊಟ ಕೊಡೋಣ, ಏನಂತಾರೆ ಏನು ಅಂತ. ಊಟ ಮಾಡ್ಕೊಳ್ಳಿ. ಹಾಂ, ಊಟ ಮಾಡಿ ಸರಿನಾ? ಒಳ್ಳೇದಾಗ್ಲಿ. ಏನ್ ಫುಲ್ ಬಿಜಿ ನೀವು? ನಮ್ಮ ಕಾರ್ನ ನೋಡೋದೇ ಇಲ್ವಲ್ಲ ನೀವು? ಹಾಂ, 1620 ಕಡಿಮೆ ಅಲ್ವಾ ಮೇಡಮ್? ಅಷ್ಟೇನಾ? ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಮೈಸೂರನ್ನ ಒಂದು ರೌಂಡ್ ಹಾಕೊಂಡು ಬರೋಣ ಅನ್ಕೊಂಡಿದ್ದೀನಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೆಲಸ ಇದೆ, ಗಾಡಿಗೆ ಇನ್ಸೂರೆನ್ಸ್ ಮಾಡಿಸ್ಬೇಕು ಮತ್ತು ಎಮಿಷನ್ ಟೆಸ್ಟ್ ಎಲ್ಲ ಮಾಡಿಸ್ಬೇಕು. ಅದಕ್ಕೆ ಇವಾಗ ಗಾಡಿನ ತೊಗೊಂಡು ಹೋಗ್ತಾ ಇದ್ದೀನಿ, ನನ್ನ ಬೈಕನ್ನು. ಇವಾಗ ಬನ್ನಿ, ಇವಾಗ ಹೋಗೋಣ. ನಾನು ಹತ್ತತ್ರ ಲಾಕ್ಸ್ ಮಾಡಿ ಇಲ್ಲ ಅಂದ್ರೂ ಒಂದು 15 ಡೇಸ್ ಆಗೋಗಿದೆ. ಮೈಸೂರಿಗೆ ಬಂದಾದ್ಮೇಲೆ ನಾನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಯಾಕೆಂದರೆ ಟೈಮು ನನಗೆ ಸಿಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಮಾಡಿರಲಿಲ್ಲ. ಅದಕ್ಕೆ ಏನು ಮಾಡಿದೆ ಅಂದರೆ ಇವಾಗ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡಿಬಿಟ್ಟು ಇವಾಗ ವಿಡಿಯೋ ಮಾಡೋಣ ಅಂತಲೇ ಟೈಮ್ ಇಟ್ಟಿದ್ದೀನಿ. ನೋಡೋಣ, ಡೈಲಿ ಲಾಕ್ಸ್ ಮಾಡೋಣ ಅಂತಲೇ ಅಂದ್ಕೊಂಡಿರೋದು. ಟೈಮ್ ಸಿಕ್ಕಿದ್ರೆ ಡೈಲಿ ಲಾಕ್ಸ್ ಮಾಡ್ತೀನಿ, ಇಲ್ಲಾಂದರೆ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಬರ್ತಾನೆ ಇರುತ್ತೆ. ನಮ್ಮ ಅಕ್ಕನ ಮಗ ಗಾಡಿ ತಗೊಂಡು ಹೋಗ್ತಾನೆ, ಪೆಟ್ರೋಲ್ನೆಲ್ಲ ಮುಗಿಸ್ಬಿಟ್ಟು ತಂದು ಗಾಡಿನ ನಿಲ್ಲಿಸ್ತಾನೆ. ಎಷ್ಟು ಹೇಳಿದ್ರು ಕೇಳಲ್ಲ ಅವನು. ಹಾಂ, ಲಾಕ್ ಮಾಡಿ. ಏನಿಲ್ಲ, ಯಾರದು ಎಷ್ಟು ಇವಾಗ ಹೋಗ್ಬಿಟ್ಟು ಇನ್ಸೂರೆನ್ಸ್ ಮಾಡಿಸ್ಬೇಕಪ್ಪ ನಾನಂತೂ. ಮೈಸೂರಲ್ಲಿ ಎಷ್ಟು ಹಿಡಿತಾರೆ ಅಂದರೆ ಬೈಕ್ನ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಟೈಮ್ ಹಿಡಿತಾರೆ. ಪ್ರತಿಯೊಂದು ಗಲ್ಲಿಲೂ ಕೂಡ ನಿಂತಿರ್ತಾರೆ. ಒಂದು 4-5 ದಿನಗಳ ಹಿಂದೆ ಏನಾಯಿತು ಅಂತ ಹೇಳಿದ್ರೆ, ಒಂದು 12 ಗಂಟೆ ಟೈಮಲ್ಲಿ ನಾನು ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಏನಾಯಿತು ಅಂತ ಹೇಳಿದ್ರೆ, ಇದ್ದಕ್ಕಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು. ಅಂದರೆ ನನಗೂ ಅಲ್ಲ, ಪುನಃ ಮತ್ತೆ ನನ್ನ ಪಕ್ಕದಲ್ಲಿ ಕೂತಿದ್ರಲ್ಲ ಅವ್ರಿಗೂ ಅಲ್ಲ, ಕಾರ್ಗಾಯಿತು ಹಾರ್ಟ್ ಅಟ್ಯಾಕು. ಏನಂದರೆ ಹಾರ್ಟ್ ಅಟ್ಯಾಕ್ ಅಂತ ಹೇಳಿದ್ರೆ, ಅಂದರೆ ಪಂಪ್ ಇರುತ್ತೆ ಕಾರಲ್ಲಿ, ಅಂದರೆ ಡೀಸೆಲ್ ಪಂಪ್ ಮಾಡ್ಕೊಡುತ್ತಲ್ಲ, ಆ ಪಂಪನೇ ಹಾರ್ಟ್ ಹೋಗೋದಕ್ಕೆ. ಅದೇನಂದರೆ ಏನಾಗ್ಬಿಡ್ತು ಅಂದರೆ ಸ್ಟ್ರಕ್ ಆಗಿಬಿಟ್ಟು ಏನಾಗಿದೆ, ಸೌಂಡ್ ಬಂದ್ಬಿಡ್ತು, ಸಖತ್ತು ಕಟ ಅನ್ನೋ ಸೌಂಡ್ ಬಂದ್ಬಿಡ್ತು. ಅದಕ್ಕೆ ಏನು ಮಾಡಿದೆ ಅಂದರೆ, ನಾನು ಗ್ಯಾರೇಜ್ ಅವ್ರಿಗೆ ಫೋನ್ ಮಾಡಿದೆ, ನಮ್ಮ ಗೊತ್ತಿರೋರೇ ಇದ್ದಾರೆ, ಅವ್ರಿಗೆ ಫೋನ್ ಮಾಡಿದೆ, ಈ ಥರ ಆಗ್ಬಿಡ್ತಲ್ಲ ಅಂತ ಹೇಳಿದೆ. ಅದಕ್ಕೆ ಏನಂತ ಹೇಳಿದ್ರು, ನನಗೆ ಸ್ವಲ್ಪ ಇಂಜಿನ್ ಪ್ರಾಬ್ಲಮ್ ಆಗ್ಬಿಡ್ತು ಅಂತ ನನಗೆ ಭಯ. ಯಾಕೆಂದರೆ ನಾನು ಒಂದು 2-3 ತಿಂಗಳಿಂದ ಅದನ್ನು ಇಂಜಿನ್ ರಿಪೇರಿ ಮಾಡಿಸಿದ್ದೀನಿ, ಪುನಃ ಮತ್ತೆ ಇಂಜಿನ್ ಪ್ರಾಬ್ಲಮ್ ಆಗ್ಬಿಡ್ತಲ್ಲಪ್ಪ ಅಂತ ನನಗೆ ಸ್ವಲ್ಪ ಶಾಕ್ ಆಗಿಬಿಡ್ತು. ಅವಾಗ ಮತ್ತೆ ಅವ್ರಿಗೆ ಫೋನ್ ಮಾಡಿದೆ. ಅದಕ್ಕೆ ಮೆಕ್ಯಾನಿಕ್ ಏನಂತ ಹೇಳಿದ್ರು, ಗಾಡಿನ ತಗೊಂಡು ಬಂದ್ಬಿಡಿ ಅಂತ ಹೇಳಿದ್ರು. ಅವಾಗ ಏನು ಮಾಡಿದೆ ನಾನು ಅಂತ ಹೇಳಿದ್ರೆ, ಬೇರೆ ಗಾಡೀಲಿ ಟೋ ಮಾಡಿಸ್ಕೊಂಡು ಬಂದೆ. ಯಾಕಂದರೆ ಇಂಜಿನ್ ಫಾಲ್ಟ್ ಆಗಿದೆ, ಅವ್ರಿಗೂ ಗೊತ್ತಿಲ್ಲ, ಏನಾದರೂ ಇಂಜಿನ್ ಫಾಲ್ಟ್ ಆಗಿದ್ರೆ ಪ್ರಾಬ್ಲಮ್ ಆಗುತ್ತೆ, ಓಡಿಸ್ಕೊಂಡು ಬರಬೇಡಿ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ಬೇರೆ ಗಾಡಿನ ತಗೊಂಡು ಟೋ ಮಾಡಿಸ್ಕೊಂಡು ಬಂದು ಇವಾಗ ಗ್ಯಾರೇಜಿಗೆ ಬಿಟ್ಟಿದ್ದೀನಿ. ಎಲ್ಲಿ ನಮ್ಮ ಗಾಡಿ ರೆಡಿ ಆಯ್ತಾ? ಹ್ಯಾಂಡ್ಸಮ್ ಹೀರೋ. ನೀವು ಹೀರೋ ಬೈ. ಹಾಂ, ನೋಡಿದ್ರ ನಾನು ಬಂದ ತಕ್ಷಣ ಎಷ್ಟು ಮಳೆ ಬಂದ್ಬಿಡ್ತು ಇವಾಗ ನಿಮ್ಗೆ. ನಿಮ್ ಕೆಲಸ ಎಲ್ಲ ಹಾಳಾಗ್ಬಿಡ್ತಾ ನಾನು ಬಂದ ತಕ್ಷಣ. ಬೈ, ಏನ್ ಫುಲ್ ಬಿಜಿ ನೀವು? ನಮ್ ಕಾರ್ನ ನೋಡೋದೇ ಇಲ್ವಲ್ಲ ನೀವು? ಹಾ, ಏನಕ್ಕೆ ಅರ್ಜೆಂಟ್ ಅಂದ್ರೆ, ನಮ್ಗೆ ಬೇರೆ ಹುಡುಗನ್ ಕೊಡ್ಬೇಕು ಡ್ರೈವರ್ಗೆ, ಅವನು ಗಾಡಿ ಕೇಳ್ತಾವನೆ. ಹೌದಾ? ಆದ್ರೆ ಅಲ್ಲಿ ನಮ್ಗೆ ಅವನು ಬಾಡಿಗೆ ಕೊಡ್ಬೇಕಲ್ಲ. ಹಾ, ಇಲ್ಲೊಬ್ರು ಅಣ್ಣವ್ರು ಇದಾರೆ. ಅಣ್ಣ, ನೀವೇನ್ ರೆಡಿ ಮಾಡ್ಸಕ್ ಬಂದಿದ್ದೀರಾ? ಬ್ರೇಕ್ ಕಿಟ್ಟಾ? ನೀವ್ ಯಾವಾಗ ಇಲ್ಲೇ ರೆಡಿ ಮಾಡ್ಸದಾ? ಹೆಂಗೆ ನಮ್ಮ ಬೈ ಹೆಂಗ್ ರೆಡಿ ಮಾಡ್ತಾರೆ? ಹೆಂಗೆ ಚೆನ್ನಾಗಿ ಮಾಡ್ತಾರೆ. ಎಷ್ಟು ವರ್ಷದಿಂದ ಗೊತ್ತಿವ್ರು ನಿಮ್ಗೆ? ಇವಾಗ 1 ವರ್ಷ. 1 ವರ್ಷ ಆಯ್ತಾ? ನಿಮ್ದು ಯಾವ ಊರಣ್ಣ? ನಮ್ದಿಲ್ಲ ಗುಂಡ್ಲುಪೇಟೆ. ಅಂದ್ರೆ ಇವಾಗ ಎಲ್ಲಿ ಬಾಡಿಗೆ ಹೊಡಿತಿರೋದು ನೀವು? ಇವಾಗ ಆಂಧ್ರದಿಂದ ಮೈಸೂರಿಗೆ. ಆಂಧ್ರದಿಂದ ಮೈಸೂರಾ? ನೋಡಿ, ಇವರು ಅಣ್ಣವರು ನಮ್ಮ ಜೊತೆ ಇಲ್ಲಿ ಸಿಕ್ಕಿದ್ರು, ತುಂಬಾನೇ ಚೆನ್ನಾಗಿ ಮಾತಾಡ್ತಿದ್ರು. ಅಂದ್ರೆ ನಮ್ಮ ಇಲ್ಲಿ ರಿಪೇರಿ ಯಾರಾದ್ರೂ ಬರಲಿ ಮಾತಾಡ್ಸೋರು ಅಂದ್ರೆ ಚೆನ್ನಾಗಿ ಮಾತಾಡ್ತಾರೆ. ಯಾರಾದ್ರೂ ಬಂದ್ರು ಅಂದ್ರೆ ಅವ್ರ ಗಾಡಿಗಳು ಇರುತ್ತೆ, ನಮ್ಮ ಗಾಡಿಗಳು ಇರುತ್ತೆ. ಅದನ್ನ ನೋಡಿದಾಗ ನಿಮ್ದೇನಾಗಿದೆ ಮತ್ತೆ ನಮ್ದೇನಾಗಿದೆ ಇದೆಲ್ಲ ಹೇಳ್ತಾರೆ. ಅವಾಗ ಆ ಥರ ಕಾನ್ವರ್ಜೇಷನ್ ಇಂದ ಮಾತಾಡ್ತೀವಿ, ಅವಾಗ ಚೆನ್ನಾಗಿರುತ್ತೆ. ಇವರ ಬಾಂಧವ್ಯ ಮತ್ತೆ ನಮ್ಮ ಬಾಂಧವ್ಯ ಅಲ್ವಣ? ಮತ್ತೆ ಏನಣ್ಣ ಸಮಾಚಾರ? ಆಯ್ತು ಅಣ್ಣ, ನಿಮ್ದಣ್ಣ? ಸರಿ ಅಣ್ಣ, ಆಯ್ತು. ಓಕೆ ಬೈ, ರೆಡಿ ಮಾಡಿರಿ, ಬರ್ತೀನಿ ನಾನು. ನಾಳೆ ಪಕ್ಕ ಅಲ್ವಾ? ಹಾ, ಆ ಡ್ರೈವರ್ಗೆ ಹೇಳಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ. ಆಗತ್ತಾ? ಇವಾಗಲೇ ಒಂದು 4-5 ದಿನ ಆಗ್ಬಿಟ್ಟೈತೆ, ಅದಕ್ಕೆ. ಸರಿ ಬೈ, ಆಯ್ತು. ನಾಳೆ ನಾನು. ಹೌದಾ? ನಾಳೆ ಒಂದು ಎಷ್ಟು ಗಂಟೆಗೆ ಬರ್ಲಿ ನಾನು? ನಾಳೆ ಒಂದು ಮಧ್ಯಾಹ್ನ ಬನ್ನಿ. ಮಧ್ಯಾಹ್ನ ಬರ್ಲಾ? ಚಾಮುಂಡಿ ಬೆಟ್ಟದ ಹಿಂಭಾಗ ನೋಡಿ ಎಷ್ಟೊಂದು ಕಸ ಇಟ್ಟಿದ್ದಾರೆ. ಬೆಟ್ಟದ ಹಿಂಭಾಗ ಬಂಡಿಪಾಳ್ಯಕ್ಕೆ ಹೋಗುವಂತ ರೋಡ್ ಇದು, ಮಧ್ಯ ಸೆಂಟ್ರಲ್ ಬರುತ್ತೆ ರೋಡ್ ಇದು. ನೋಡಿ ಎಷ್ಟೊಂದು ಕಸ ಎಲ್ಲ ಇಟ್ಟಿದ್ದಾರೆ, ಸಖತ್ ಸ್ಮೆಲ್ ಬರ್ತೈತೆ ಇಲ್ಲಂತೂ. ಯಾರಾದ್ರೂ ಕ್ಲೀನ್ ಮಾಡಿಸ್ಬೇಕು, ನೋಡ್ತಾರೆ ದಿನ ಅಲ್ಲೇ ಇರುತ್ತೆ ಕಸ, ಅದೇ ತರ ಬಿಟ್ಟಿದ್ದಾರೆ. ಏನು ಹೇಳೋದು ನಮ್ಮ ಈ ಪಾಲಿಕೆ ಅವ್ರಿಗೆ ಹೇಳಿ. ಇವಾಗ ಇನ್ಸೂರೆನ್ಸ್ ಮಾಡಿಸೋದಕ್ಕೆ ಬಂದಿದ್ದೀನಿ ನಾನು. ಯಾವಾಗ್ಲೂ ಇಲ್ಲೇ ಬಂದು ಇನ್ಸೂರೆನ್ಸ್ ಮಾಡಿಸೋದು. ಹೋಗೋಣ, ಇವಾಗ ಕೂತಿದ್ದಾರೆ. ಸರ್ ನಮಸ್ತೆ ಸರ್, ಇನ್ಸೂರೆನ್ಸ್ ಮಾಡಿಸ್ಬೇಕಾಯ್ತು ಬೈಕ್ದು. ಎಷ್ಟಾಗುತ್ತೆ ಮೇಡಮ್ ಅದು?
ಮೇಡಮ್ ರನ್ನಿಂಗ್ ಎಲ್ಲ ಲ್ಯಾಬ್ಸ್ ಆಗಿದೆ. ಈ ಬಾಟ್ಲಿಗೆ ಹಾಂ ಮೇಡಮ್. ಥರ್ಡ್ ಪಾರ್ಟಿ ಆಗುತ್ತೆ ಹಾಂ ಮೇಡಮ್. 1620 ಆಗುತ್ತೆ. 1620 ಕಡಿಮೆ ಅಲ್ವಾ ಮೇಡಮ್? ಅಷ್ಟೇನಾ? ನಾವು ತುಂಬ ಕಡಿಮೆನೇ ಮಾಡ್ಕೊಂಡಿರ್ತೀವಿ. ಹೌದಾ ಮೇಡಮ್? ಎಲ್ಲ ಕಸ್ಟಮರ್ ಅದಲ್ಲ ಮೇಡಮ್, ನಮ್ಮ ಕಾರ್ದು ಮತ್ತು ಬೇರೆ ಎಲ್ಲ ಬಂದರೆ ಇಲ್ಲೇನೇ ನಾನು ಮಾಡಿಸೋದು, ಅದಕ್ಕೆ. ಓಕೆ ಸರ್, ಆಯ್ತು. ಏನಿದೆ ಕಡಿಮೆ ಮಾಡ್ಕೊಡಿ. ಹೌದಾ? ಸರಿ ಮೇಡಮ್, ಆಯಿತು. ಓಕೆ. ಮಾಡೋದಾಯ್ತು? ಹಾಂ ಓಕೆ ಮೇಡಮ್, ಮಾಡಿ. ಎಷ್ಟೊತ್ತಾಗುತ್ತೆ ಮೇಡಮ್? ಒಂದು 5 ನಿಮಿಷಕ್ಕೆಲ್ಲ ಮಾಡ್ಕೊಡ್ತೀವಿ. 5 ನಿಮಿಷ ಆಗುತ್ತಾ? ಓಕೆ ಮೇಡಮ್, ಮಾಡಿ. ಓಕೆ. ಅಂದರೆ CC ಆದರೆ ಜಾಸ್ತಿ ಇರುತ್ತೆ ಅಮೌಂಟು. ಇದು 220 ಇರೋದಕ್ಕೆ ಸ್ವಲ್ಪ ಜಾಸ್ತಿ ಇದೆ. ಈ 100 CC ಅಲ್ಲಾದರೆ ಹಾಂ CCಯಿಂದ ಜಾಸ್ತಿ ಆಗುತ್ತೆ. ಒಂದೇ ಪ್ರಿಂಟ ಸರ್ ಇವಾಗ 2 ಬರುತ್ತೆ, ಹಂಗೆ 2 ಬರುತ್ತಾ? ಹಾಂ ಹೌದಾ? ಏನು ಸರ್, ಇವಾಗ ಮೈಸೂರಲ್ಲಿ ತುಂಬಾ ಹಿಡಿತಾ ಇದ್ದಾರಲ್ಲ ಗಾಡಿನೆಲ್ಲ. ಹಾಂ, ಇಲ್ಲಿ ಎಮಿಷನ್ ಟೆಸ್ಟ್ ಮಾಡಿಸೋಣ ಇವಾಗ. ಆಗಲೇ ಒಬ್ಬರದ್ದು ಹಾಕೊಂಡು ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಗಾಡಿದು ಎಮಿಷನ್ ಟೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ 220 ಎಲ್ಲಾದರೂ ಆರಾಮಾಗಿ ತಿರುಗಾಡ್ಬೋದು. ಇಡೀ ಕರ್ನಾಟಕದಲ್ಲಾಗಲಿ ಇಂಡಿಯಾದಲ್ಲಾಗಲಿ ಆರಾಮಾಗಿ ತಿರುಗಾಡ್ಕೊಂಡು ಬರ್ಬೋದು. ಎಲ್ಲ ಇನ್ಶೂರೆನ್ಸು ಇದಕ್ಕೆ ಜೀವ ತುಂಬ್ದಂಗೆ ಐತಿ ಇವಾಗ. ಓ, ಯಾರೋ ತೀರೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಇಲ್ಲಿ ನಮ್ಮ ಹಳ್ಳಿ ಸೈಡಲ್ಲಾದರೆ ಎಷ್ಟು ಜನ ಇರ್ತಾರೆ ನೋಡಿ. ಇಲ್ಲಿ ಇರೋರೆ ಒಂದು 10 ಜನ 15 ಜನ ಅಷ್ಟೇ ಇದ್ದಾರೆ. ಯಾರೋ ಒಬ್ಬ ತಾತ ತೀರೋಗ್ಬಿಟ್ಟಿದ್ದಾರೆ. ನಮ್ಮ ಹಳ್ಳಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಇದೆ ನೋಡಿ. ಹಳ್ಳಿಯಲ್ಲಾದರೆ ಸಾವಿರಾರು ಜನ 100 ಜನ ಬರ್ತಾರೆ. ಆದರೆ ನಮ್ಮ ಸಿಟಿಯಲ್ಲಿ ನೋಡಿ ಬೆರಳೆಣಿಕೆ ಎಷ್ಟು, ಒಂದು 4 ಜನ 5 ಜನ ಇದ್ದಾರೆ ಅಷ್ಟೇ. ನನಗೆ ಚಿಕ್ಕದ್ರಿಂದನೂ ಒಂದು ಆಸೆ ಇತ್ತು, ಏನಾದರೂ ಬೇರೆಯವ್ರಿಗೆ ನನ್ನ ಕೈಲಾದಷ್ಟು ಎಲ್ಪ್ ಮಾಡಬೇಕು ಅನ್ನೋದು ನನಗೆ ಆಸೆ. ಅದರಲ್ಲೂ ನಾನು ನೋಡಿದ್ದೀನಿ, ಊಟ ಇಲ್ಲದೆ ತುಂಬ ಜನ ಮಲ್ಕೊಳ್ತಾರೆ. ಅದನ್ನೆಲ್ಲ ನೋಡಿದ್ದೀನಿ ನಾನು. ಅದಕ್ಕೆ ಅಂಥವ್ರಿಗೆ ಏನಾದರೂ ನನ್ನ ಕೈಲಾದಷ್ಟು ಅವ್ರ ಹೊಟ್ಟೆ ತುಂಬಿಸೋದಕ್ಕೆ ಕೆಲವೊಂದಿಷ್ಟು ಎಲ್ಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಅದನ್ನು ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅಂದರೆ ಮೊದಲೆಲ್ಲ ನಾನು ಮಾಡ್ತಾಯಿದ್ದೆ, ಬಟ್ ಅದೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಇವಾಗ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲೊಬ್ರು ಇದ್ದಾರೆ, ಇವರಿಗೆ ನೋಡೋಣ, ಊಟ ಕೊಡೋಣ, ಏನಂತಾರೆ ಏನು ಅಂತ. ಸರ್, ಊಟ ಮಾಡಿದ್ರಾ? ಹಾಂ, ಮಾಡಬೇಕಾ? ಏನಿಲ್ಲಿ ಅಂದೆ ತಿರುಗಾಡ್ತಾ ಇದ್ದೀರಾ? ನೋಡಿ, ಇವ್ರಿಗೆ ಪಾಪ ಕಾಲಿಲ್ಲ. ಹಾಂ, ಯಾವರು ಸರ್? ಮೈಸೂರೇನಾ? ಹಾಂ, ಅದೇ ನೋಡ್ದೆ ಅಲ್ಲಿ ಕೂತಿದ್ರಲ್ಲ. ಹಾಂ ಹಾಂ, ಹೌದಾ? ಸರಿ, ತಗೊಳ್ಳಿ ಸರ್, ಊಟ ಮಾಡ್ಕೊಳ್ಳಿ. ಹಾಂ ಹಾಂ, ಓಕೆ ಸರ್. ಹಾಂ, ಓಕೆ. ನೀವು ನನಗೆ ಇಂಥವ್ರನ್ನೆಲ್ಲ ನೋಡಿದಾಗ ನನಗೆ ಎಷ್ಟು ಕರುಳು ಹಿಂಡುತ್ತೆ ಅಂತ ಹೇಳಿದ್ರೆ ತುಂಬಾ ಒಂಥರ ಮನಸ್ಸಿಗೆ ನೋವಾಗುತ್ತೆ. ಪಾಪ ಏನೋ ಕೂತಿದ್ದಾರೆ ಯಜಮಾನ್ರು. ನೋಡೋಣ. ತಾತಪ್ಪ, ತಾತ, ಊಟ ಮಾಡಿದ್ರಾ? ಯಾಕೆ ಇಲ್ಲಿ ಬಂದು ಕೂತಿದ್ದೀರಲ್ಲ? ಹಾಂ, ಪಾಪ ಏನೋ ಅವ್ರಿಗೆ ಸ್ವಲ್ಪ ಮಾತಾಡೋಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಹಾಂ, ತಗೊಳ್ಳಿ, ಊಟ ಮಾಡಿ. ಹಾಂ, ನೀರಿದೆ ಬಾಟ್ಲಲ್ಲಿ, ಊಟ ಮಾಡಿ. ಸರಿನಾ? ಹಾಂ, ಒಳ್ಳೇದಾಗಲಿ. ನೋಡಿ, ಅವ್ರ ಖುಷಿ ಎಷ್ಟಿದೆ. ನೀವು ಯಾರು ಕೂಡ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಬೇಡಿ, ಈ ಥರ ಇದು ಮಾಡ್ತಾನೆ ಅಂತ. ಅವ್ರ ನಗು ನೋಡಿ ಪಾಪ ಎಷ್ಟು ಖುಷಿ ಇದೆ. ಸರಿ, ಒಳ್ಳೇದಾಗಲಿ ನಿಮಗೆ. ಹಾಂ, ಓಕೆ. ನೀವು ಯಾರು ತಪ್ಪಾಗಿ ತಿಳ್ಕೊಬೇಡಿ, ಏನು ವಿಡಿಯೋ ಮಾಡ್ತಾ ಇದ್ದಾನೆ ಅಂತ. ಬಟ್ ನನಗೆ ಆಸೆ ಇದ್ದಿದ್ದೇ ಇದು. ಬಟ್ ಈ ಕೆಲಸನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಇರೋವರೆಗೂ ಕೂಡ ನನಗೆ ಬೇರೆಯವ್ರಿಗೆ ಈ ಥರ ಹೆಲ್ಪ್ ಮಾಡೋದೇ ನನಗೆ ಒಂಥರ ಆಸೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.